ಹಣ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದ ಕಾರವಾರ ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ. ರೋಗಿಗಳ ಹಾಸಿಗೆ ಟೆಂಡರ್ನಲ್ಲಿ ಕಮಿಷನ್ ಪಡೆಯುವಾಗ ಚಿಕಿತ್ಸೆ ನೀಡಿದ ಲೋಕಾಯುಕ್ತ. ಅಂಕೋಲಾ ಮೂಲದ ಗುತ್ತಿಗೆದಾರ ಮೌಸಿನ್ ಅಹಮದ್ ಶೇಖ್ ದೂರಿನ ಮೇರೆಗೆ ಲೋಕಾಯುಕ್ತ ದಾಳಿ. ಕಾರವಾರ ಲೋಕಾಯುಕ್ತ ಡಿವೈಎಸ್ಪಿ ಧನ್ಯಾ ನಾಯ್ಕ್ ನೇತೃತ್ವದಲ್ಲಿ ದಾಳಿ. 30,000 ರೂಪಾಯಿ ಹಣ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್. ಸೊ ಈ ಬಿಲ್ ಪಾಸ್ ಮಾಡೋಕ್ಕೆ ಮೆಡಿಕಲ್ ಸೂಪರ್ಡೆಂಟ್ ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರುವಂಥ ಶಿವಾನಂದ್ ಇವರು ಕುಡ್ತರ್ಕರ್ ಅವರು ಲಂಚವನ್ನು ಕೇಳಿರ್ತಾರೆ. ಅಂದರೆ ಸುಮಾರು 50,000 ಡಿಮಾಂಡ್ ಮಾಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೊನ್ನೆ ಅವರು ಆಲ್ರೆಡಿ ಬಂದಾಗ 20,000 ಕೊಟ್ಟಿದ್ದಾರೆ ಮತ್ತು 30,000 ನಾನು ಆನಂತ ಕೊಡ್ತೇನೆ ಇವತ್ತಿಲ್ಲ ಅಂತೇಳಿ ತಂದಿದ್ದಾರೆ. ಸೊ ಇವತ್ತು ನಾವು ನಿನ್ನೆ ಪ್ರಕರಣ ದಾಖಲಿಸಿ ಇವತ್ತು ಅವರು ಹಣವನ್ನು ಸ್ವೀಕರಿಸುವಾಗ ಲಂಚದ ಹಣವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ನಾವು ಹಿಡಿದಿದ್ದೇವೆ. ಈಗ ಮುಂದಿನ ತನಿಖೆ ನಡೀತಾ ಇದೆ. ಈಗ ಸರ್ ಅವರ ನ್ಯಾಯಾಂಗ ಸರ್ ಮನೆ ಮೇಲೆ ಏನಾದರೂ ಮನೆ ಸರ್ಚ್ ಮಾಡ್ತೇವೆ. ಅದು ನಮ್ಮದು ಫರ್ದರ್ ಪ್ರೊಸೀಜರ್ ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ಹಣ ಏನಾದರೂ ಸಿಕ್ಕಿದೆ ಸರ್? ಅದು ಇನ್ನೂ ಈಗ ತನಿಖೆ ನಡೀತಾ ಇದೆ. ಅದು ತನಿಖೆ ಪ್ರೊಸೆಸ್ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಮಾಡ್ತೀವಿ. ನಾನು ಹೇಳ್ತಾ ಇರೋದು ಇಡೀ ಕಾರವಾರ ಜನರಿಗೆಲ್ಲ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಇವತ್ತೆಲ್ಲ ಮಹಿಳೆಯರು, ಚಿಕ್ಕ ಬಾಲಕರು, ಚಿಕ್ಕ ರೋಗಿಗಳು ಯಾರೂ ಕೂಡ ಪೇಷಂಟ್ ಇದ್ದರೂ ಕೂಡ ಆರಾಮಾಗಿ ಮಲಗಬಹುದು ಇವತ್ತು ಪಾಪ. ಯಾಕಂದರೆ ಅವರು ಕೊಟ್ಟಿದ್ದಂಥ ಹ್ಯಾರೆಸ್ಮೆಂಟಿಗೆ ಇವತ್ತು ದೇವರು ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಯಾಕಂದರೆ ಇವತ್ತು ನಾನು ಹೇಳ್ತಾ ಇರೋದು ಗೀತಾ ಬಾನಾವಳಿಕರ್ ಅಂತ ಒಂದು ಮಹಿಳೆಯರನ್ನು ಇವರು ಯಾವ ರೀತಿ ಕೊಂದಿದ್ದಾರೆ, ಅದೇ ರೀತಿ ರಾಜು ತಾಂಡೇಲ್ ಅವರು ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಸತ್ತರು. ಅವ್ರ ಬಗ್ಗೆಯೂ ಕೂಡ ಇವರು ಖುಷಿ ಪಟ್ಟಿದ್ರು ಅವ್ರು ಸ್ವಲ್ಪ. ಯಾಕಂದರೆ ಗೀತಾ ಬಾನಾವಳಿಕರ್ ವಿರುದ್ಧ ಹೋರಾಟ ಮಾಡಿದವರು ರಾಜು ತಾಂಡೇಲ್ ಮತ್ತು ನಾನು ನೇತೃತ್ವ ತಗೊಂಡಿದ್ದೆ. ನನ್ನ ಮೇಲೂ ಕೂಡ ಬಹಳ ಕೋಪದಲ್ಲಿದ್ದರು. ಯಾಕಂದರೆ ನಾನು ಈ ರೀತಿ ಮಾಡ್ತೇನೆ, ಆ ರೀತಿ ಮಾಡ್ತೇನೆ. ನಾನು ಲೋಕಾಯುಕ್ತಕ್ಕೆ ಕೂಡ ದೂರು ಕೊಟ್ಟಿದ್ದೇನೆ ಇವ್ರ ಬಗ್ಗೆ. ನಾಳೆ ಮಂಗಳವಾರ ದಿವಸ 15ನೇ ತಾರೀಕಿಗೆ ನಂದು ಕೂಡ ಲೋಕಾಯುಕ್ತ ಇದಾಗಿದೆ, ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇನ್ಕ್ವೈರಿಗೆ ಬರ್ದಿ ಅಂತ ಹೇಳ್ಕೊಂಡು. ಆದರೆ ದೇವರ ಇಚ್ಛೆ ಇವತ್ತು ಘಟನೆ ಏನಾಗಿದೆ ಅಂದರೆ ಮೋಸಿನ್ ಅಂತ ಒಬ್ಬ ಕಾಂಟ್ರಾಕ್ಟ್ರು, ಅಂದರೆ ಅವರು ವಿಶಾಲ್ ಫರ್ನಿಚರ್ ಅಂತ ಅವ್ರದ್ದು ಟೆಂಡರ್ ಇದೆ. ಆ ಒಬ್ಬ ಯುವಕ ಪಾಪ ಆ ಒಂದು ಬೆಡ್ಶೀಟು ಮತ್ತು ಫರ್ನಿಚರ್ಸ್ ಎಲ್ಲ ಕಾಂಟ್ರಾಕ್ಟ್ ಇದೆ. ಆ ಯುವಕ ಸುಮಾರು ಒಂದು 4-5 ವರ್ಷದಿಂದ ಈ ಫರ್ನಿಚರನ್ನು ಹಾಕ್ತಾರೆ. ಆದರೆ ಅವ್ರಿಗೆ 2024ರಲ್ಲಿ ಒಂದು ಟೆಂಡರ್ ಆಯಿತು, ಒಂದು 16 ಲಕ್ಷ ಟೆಂಡರ್ ಆಯಿತು. 16 ಲಕ್ಷದಲ್ಲಿ ನಮಗೆ 6.5 ಲಕ್ಷ ಕೊಡಬೇಕಂತ ಹೇಳ್ಕೊಂಡು ಡಿಮಾಂಡ್ ಮಾಡಿದೆ. ಇಲ್ಲ ನಿಮ್ದು ಟೆಂಡರನ್ನು ಪಾಸ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಒಂದು ದಬ್ಬಾಳಿಕೆ ಹಾಕ್ತಾರೆ. ಆದರೆ ಆ ಪಾಪ ಯುವಕ ಏನು ಮಾಡ್ದ, ತನ್ನ ಹೆಂಡತಿಯ ಮಂಗಳಸೂತ್ರ ಈಗ ಕಾಣಿಸ್ತಾರೆ ಅವ್ರ ಹತ್ರ ಎಲ್ಲ ಮಂಗಳಸೂತ್ರ, ನನ್ನ ಹತ್ರನೂ ದಾಖಲೆ ಸ್ವಲ್ಪ ಕೊಟ್ಟಿದ್ದಾನೆ ಪಾಪ. ಅವನು ಸುಸೈಡ್ ಮಾಡಲಿಕ್ಕೆ ಹೋಗಿದ್ದ. ಆ ಸುಸೈಡ್ ಮಾಡಲಿಕ್ಕೆ ಹೋಗಿದ್ದ ವ್ಯಕ್ತಿನ ನಾನು ಇವತ್ತು ಬಚಾವ್ ಮಾಡಿದ್ದೀನಿ. ಅವ್ರ ಕುಟುಂಬಕ್ಕೆ ನಾನು ಬಚಾವ್ ಮಾಡಿದ್ದೀನಿ. ಯಾಕಂದರೆ ನಾನು ಹೇಳಿದೆ ಅವರಿಗೆ ಲೋಕಾಯುಕ್ತರ ಆಫೀಸರು ಒಳ್ಳೆಯ ಬಂದಿದ್ದಾರೆ. ನಮ್ಮ ಕಾರವಾರದ ಸೊಸೆ ಒಬ್ಬಳು ಬಂದಿದ್ದಾರೆ ಡಿವೈಎಸ್ಪಿ ಆಗಿ. SP ಸಾಹೇಬರು ಚೆನ್ನಾಗಿದ್ದಾರೆ. ಅವ್ರ ಹತ್ರ ಬಳಿ ಹೋಗ್ಕೊಂಡು ನಾವು ನಮ್ಮ ಸಮಸ್ಯೆಯನ್ನು ತಿಳಿಸುವ ಅಂತ ಹೇಳ್ಕೊಂಡು ಹೇಳಿದ್ದೀವಿ. ಆ ತಿಳಿಸಿದಾಗ ಅವರೆಲ್ಲರಿಗೂ ಒಂದು ಕರುಣೆ ಬಂತು, ಲೋಕಾಯುಕ್ತ ಮೇಡಮಿಗೆ ಮತ್ತು SP ಸಾಹೇಬ್ರಿಗೆ ಕರುಣೆ ಬಂತು. ಯಾಕಂದರೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇವರು ಕಾಣಿಸಿದಾಗ ಅವ್ರು ಕರುಣೆ ಬಂದ್ಕೊಂಡು ಅವ್ರಿಗೆ ಇವತ್ತು ಏನು ಮಾಡಿದ್ದಾರೆ ಅಂದರೆ 75,000 ರೂಪಾಯಿ ಡಿಮಾಂಡ್ ಮಾಡಿದರು. ಒಂದು 3.5 ಲಕ್ಷಕ್ಕೆ ಒಂದು ಟೆಂಡರ್ ಆಗಿತ್ತು. ಆ ಟೆಂಡರ್ ಪಾಸ್ ಮಾಡಲಿಕ್ಕೆ 1 ವರ್ಷ ತೊಗೊಂಡ್ರು. ಅದಕ್ಕೆ ಆ ಟೆಂಡರ್ ಪಾಸ್ ಆಗಿದ್ದಕ್ಕೆ ಚೆಕ್ ಬಂದಿದ್ದಕ್ಕೆ 75,000 ರೂಪಾಯಿ ಕೊಡೋದು ಆಯ್ತು ಅಂತ ಹೇಳ್ಕೊಂಡು ಇವರು ಮೊನ್ನೆ ಮತ್ತೆ 20,000 ರೂಪಾಯಿ ಮನೆಗೆ ಹೋಗಿ ಕೊಟ್ಟಿದ್ದಾರೆ. ಆವಾಗ 20,000 ರೂಪಾಯಿ ಅದು ಕೂಡ ರೆಕಾರ್ಡಿಂಗ್ ಆಗಿದೆ. ಈಗ ಇವತ್ತು ನೋಡಿದರೆ 30,000 ರೂಪಾಯಿ ಕೊಟ್ಟಾಗ ಇವತ್ತು ಮಾನ್ಯ ಲೋಕಾಯುಕ್ತ ಸಾಹೇಬರು ಕೂಡ SP ಸಾಹೇಬರು ಒಂದು ರ್ಯಾಡ್ ಮಾಡಿದ್ದಾರೆ. ಈಗ ಸಿಕ್ಕಿದ್ದಾರೆ.